ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ತಿಳಿದಿದ್ದಂತೆ ಧಾರವಾಡದಲ್ಲಿ ನಿನ್ನೆ ಉಗ್ರವಾದ ಹೋರಾಟ ನಡೀತು. ಉದ್ಯೋಗಾಕಾಂಕ್ಷಿಗಳು ಉಗ್ರವಾದ ಹೋರಾಟ ನಡೆದ್ರಿಂದ ಸರ್ಕಾರ ಸ್ವಲ್ಪ ಮಟ್ಟಿಗೆ ಮಣಿದಿದೆ ಅಂತಲೇ ಹೇಳ್ಬೋದು. ಯುವಕರ ಉಗ್ರ ಹೋರಾಟ ಮಣಿದ ಸರ್ಕಾರ 24,000 ಹುದ್ದೆಗಳ ನೇಮಕಾತಿ ಮಂಜೂರು. ಅದು ಹಾಗೆ ಇವತ್ತೇನು ಬೆಳವಣಿಗೆ ಆಯಿತು ಅಂತ ಹೇಳ್ಕೊಂಡು ಎಲ್ಲದನ್ನು ಕೂಡ ಇಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದರಿಂದ ನನ್ನ ವಿಡಿಯೋಗಳು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ನೋಡಿ, ಯುವಕರ ಉಗ್ರ ಹೋರಾಟಕ್ಕೆ ಮಣಿದ ಸರ್ಕಾರ 24,000 ಹುದ್ದೆಗಳ ನೇಮಕಾತಿಗೆ ಮಂಜೂರು ಅಂತ ಕೊಟ್ಟಿದ್ದಾರೆ. ಬೆಂಗಳೂರು, ಕರ್ನಾಟಕದಲ್ಲಿ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳು ಭರ್ತಿಗೆ ಆಗ್ರಹಿಸಿ ಧಾರವಾಡದಲ್ಲಿ ಯುವಕರು ಕಿಚ್ಚು ಜೋರಾಗುತ್ತಿದ್ದಂತೆಯೇ ಕರ್ನಾಟಕ ಆರ್ಥಿಕ ಇಲಾಖೆಯು ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಫಿನಾನ್ಸ್ 24,000 ಹುದ್ದೆಗಳ ನೇಮಕಾತಿಗೆ ಮಂಜೂರು ನೀಡಿದೆ ಅಂತಲೇ ಹೇಳ್ಬೋದು. ಕರ್ನಾಟಕದ ವಿವಿಧ ಒಟ್ಟು 32 ಇಲಾಖೆಗಳಲ್ಲಿ 24,300 ಹುದ್ದೆಗಳ ನೇಮಕಾತಿಗೆ ಆರ್ಥಿಕ ಇಲಾಖೆ ಮಂಜೂರಾತಿ ನೀಡಿದೆ. ಎ ದರ್ಜೆ ಹಾಗೆ ಬಿ ದರ್ಜೆ ಹುದ್ದೆಗಳು ಹಾಗೂ FDC ದರ್ಜೆಗೆ 23,119 ಹುದ್ದೆಗಳ ಭರ್ತಿಗೆ ಹಣಕಾಸು ಇಲಾಖೆ ಕ್ಲಿಯರೆನ್ಸ್ ನೀಡಿದೆ ಅಂತಲೇ ಹೇಳ್ಬೋದು. ಹಾಗೆ 5 ವರ್ಷಗಳ ಸಡಿಲಿಕೆಯನ್ನು ಕೂಡ CM ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ. ಇದೆಲ್ಲ ಬೆಳವಣಿಗೆಗಳು ಆಗಿದೆ. ಹಾಗೆ ಇವತ್ತೇನು ಬೆಳವಣಿಗೆಗಳಾಯಿತು ಅಂದರೆ, ವಿವಿಧ ರಾಜಕೀಯ ವ್ಯಕ್ತಿಗಳಿಗೆ ಈ ಪ್ರತಿಭಟನಾಕಾರರು ಮುಖ್ಯಸ್ಥರು ಎಲ್ಲ ಹೋಗ್ಬಿಟ್ಟು ಒತ್ತಡವನ್ನು ಹೇರಿದ್ದಾರೆ. ಈ ಥರ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಪ್ರತಿಪಕ್ಷದ ನಾಯಕರಿರ್ಬೋದು, ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಹತ್ರ ಹೋಗ್ಬಿಟ್ಟು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ನೀವು ನಮ್ಮ ಜೊತೆ ಸಾಥ್ ನೀಡಿ ಅಂತ ಹೇಳ್ಕೊಂಡು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಒಳ್ಳೆ ಬೆಳವಣಿಗೆ ಅಂತಲೇ ಹೇಳ್ಬೋದು. ಸರ್ಕಾರಕ್ಕೆ ಇದರಿಂದ ಬಿಸಿ ಮುಟ್ಟಿದೆ ಅಂತಲೇ ಹೇಳ್ಬೋದು. ಇಲ್ಲಾಂದರೆ CM ಸಿದ್ದರಾಮಯ್ಯ ಅವರು ಒಂದು 5 ವರ್ಷದ ಸಡಿಲಿಕೆಯನ್ನು ಘೋಷಣೆ ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ನೋಡಿ. ರಾಜ್ಯದ ವಿವಿಧ ಇಲಾಖೆಯಲ್ಲಿ 2.5 ಲಕ್ಷದ ಹೆಚ್ಚು ಹುದ್ದೆಗಳು ಖಾಲಿ ಇದ್ದು ಹಂತ ಹಂತವಾಗಿ ಭರ್ತಿ ಮಾಡುವುದಾಗಿ ಈ ಹಿಂದೆ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹೇಳಿದ್ದರು. ಇನ್ನು ರಾಜ್ಯದ ಸಿವಿಲ್ ಸೇವಾ ಹುದ್ದೆಗಳ ನೇರ ನೇಮಕಾತಿಯಲ್ಲಿ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಮಾಡಲಾಗಿದ್ದು, ಇದು ಡಿಸೆಂಬರ್ 2027 ಡಿಸೆಂಬರ್ 31 ಹೊರಡಿಸುವ ಅಧಿಸೂಚನೆಗಳಿಗೆ ಅನ್ವಯವಾಗುತ್ತದೆ. ಅಂದರೆ ಮುಂದಿನ ವರ್ಷ 2027 ಡಿಸೆಂಬರ್ 31 ಇದು ಅನ್ವಯವಾಗುತ್ತದೆ ಅಂತಲೇ ಹೇಳಿದ್ದಾರೆ. ಹಾಗೆ CM ಸಿದ್ದರಾಮಯ್ಯ ಈ ಪ್ರತಿಭಟನೆ ಕುರಿತು ಏನನ್ನು ಮಾತಾಡಿದ್ದಾರೆ ಅಂತಲೂ ಕೂಡ ಅಪ್ಡೇಟ್ ಮಾಡ್ತೀನಿ. ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳ ಧಾರವಾಡದಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ಕುರಿತು CM ಸಿದ್ದರಾಮಯ್ಯ ಅವರು ಮಾಧ್ಯಮಕ್ಕೆ ಹೇಳಿಕೆ ನೀಡಿದ್ದು, ತಾವು ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸುತ್ತೇವೆ ಅಂತ ಕೂಡ ಹೇಳಿದ್ದಾರೆ. ಹಾಗೆ ವಿದ್ಯಾರ್ಥಿಗಳು ಆತಂಕ ಮತ್ತು ನಿರೀಕ್ಷಿತ ಮತ್ತು ಅನಿಶ್ಚಿತೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಉದ್ಯೋಗಕ್ಕಾಗಿ ಸಲ್ಲಿಸುವ ಪ್ರತಿ ಅರ್ಜಿಯ ಹಿಂದೆ ಒಂದು ಕನಸಿರುತ್ತದೆ. ಅದನ್ನು ಕೂಡ ರಾಜಕೀಯವಾಗಿ ಹೇಳಿದ್ದಾರೆ. ಸೊ ಇದೆಲ್ಲ ಹೇಳಿದರೆ, ಹಾಗೆ ರಾಜಕೀಯವಾಗಿ ಒಬ್ಬರ ಮೇಲೊಬ್ಬರು ಗೂಬೆ ಕೂರಿಸುವ ಇದು ಪ್ರತೀತಿ ಉಂಟಲ್ವ, ಅದನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸೊ ಏನೋ ಒಂದು ಬಿಸಿ ಮುಟ್ಟಿದೆ ಅಂತಲೇ ಹೇಳ್ಬೋದು. ಇವತ್ತು ಕೂಡ ಅದು ಕಂಟಿನ್ಯೂ ಆಗಿದೆ. ಅಂದರೆ ನೆಕ್ಸ್ಟು ನಾಳೆ ಕೂಡ ಸಿದ್ದರಾಮಯ್ಯ ಅವ್ರನ್ನ ಮತ್ತೆ ಭೇಟಿ ಮಾಡೋದು ಕೂಡ ಇದೆ. ಹಾಗೆ ನಾಳೆ ಸಚಿವ ಸಂಪುಟ ಸಭೆ ಇರೋದ್ರಿಂದ ಇದರಲ್ಲೂ ಕೂಡ ಇದು ಡಿಸ್ಕಸ್ ಆಗುತ್ತೆ. ಸೊ ಏನೋ ಒಂದು ಕನ್ಫರ್ಮ್ ಕ್ಲಾರಿಫಿಕೇಷನ್ ನೋಡಿ, ವಿದ್ಯಾರ್ಥಿಗಳು ಓದುತ್ತಾ ಇದ್ದಾರೆ, ಒಂದು ಕನ್ಫರ್ಮ್ ಆಗಿ ಒಂದು ಕ್ಲಾರಿಫಿಕೇಷನ್ ಮಾಡ್ತೀವಿ ಅಂತ ಗೊತ್ತಾದರೆ ಅವರಿಗೂ ಒಂದು ಮನಸ್ಸಿಗೆ ನಿರಾಳ ಆಗತ್ತಲ್ವ. ನಿರಾಳ ಆಗಿಬಿಟ್ರೆ ನಾವು ಅವರು ಓದಿನ ಕಡೆಗೆ ತುಂಬ ಗಮನ ಹರಿಸ್ಬೋದು, ಪ್ರಿಪ್ರೇಷನ್ ಮಾಡ್ಬೋದು. ತುಂಬ ಕಾಂಪಿಟೇಷನ್ ಇರೋದರಿಂದ ತುಂಬ ಪ್ರಿಪ್ರೇಷನ್ಸ್ ಬೇಕಾಗತ್ತೆ. ಯಾವ ಉದ್ಯೋಗ ಆಕಾಂಕ್ಷಿಗಳಿಗೂ ಕೂಡ ಹಾಗೆ ಜಾಬ್ ದೊರಕಲಿಕ್ಕೆ ಸಾಧ್ಯ ಇಲ್ಲ. ಸೊ ತುಂಬ ಪ್ರಿಪ್ರೇಷನ್ ಮಾಡೋದ್ರಿಂದ ಮಾತ್ರ ಅವಕಾಶಗಳು ಸಿಗುತ್ತೆ. ಯಾಕಂದರೆ ಇಲ್ಲಿ ಎಷ್ಟೋ ವರ್ಷಗಳ ಕಾಲದಿಂದ ವಿವಿಧ ಹುದ್ದೆಗಳಿಗೆ ನಾನು ಹೇಳ್ತಿರೋದು. ಇಲ್ಲಿ ನಮ್ಮ GPSTR HSTR ವಿಷಯಕ್ಕೆ ಬಂದರೆ, HSTR ಅಂತೂ ಕಾಲ್ ಆಗದೆ ತುಂಬ ವರ್ಷಗಳೇ ಆಯಿತು. ಹಾಗೆ GPSTR ಕೂಡ ಆಗಿದ್ದು, ಬಟ್
ಎಷ್ಟೋ ಜನ ಕಂಡ ಕನಸು ನೆರವೇರಲಿಲ್ಲ. ಅದಕ್ಕೋಸ್ಕರ ಮತ್ತೆ ಅವತ್ತಿಂದನೂ ಇವತ್ತಿನವರೆಗೂ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಸೊ ಅವರು ಎಲ್ಲರ ಕನಸು ಕೂಡ ಒಂದು ಇವತ್ತಾಗ್ಬೋದು ಅಂತ ಹೇಳ್ಕೊಂಡು ಕಾಣ್ತಾಯಿದ್ರು. ಈ ಪ್ರತಿಭಟನೆ ಸರಿಯಾಗಿದೆ. ಸೊ ಇದರಿಂದ ಸರ್ಕಾರಕ್ಕೆ ಒಂದು ಬಿಸಿಯ ಕಾವು ಮುಟ್ಟಿದೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರಿ ನೋಡಿ, ಅವರಿಗೆಲ್ಲರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಮೂಲಕ. ಸೊ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಹಾಗೇ ಮಾಧ್ಯಮ ವಿಚಾರಕ್ಕೆ ಬಂದರೆ ಕೆಲವೊಂದು ವಿಚಾರಕ್ಕೆ ಮಾಧ್ಯಮಗಳು ನೆಗ್ಲೆಕ್ಟ್ ಮಾಡ್ತಿದ್ರು. ಬಟ್ ಈ ವಿಚಾರವನ್ನು ಮಾಧ್ಯಮ ನೆಗ್ಲೆಕ್ಟ್ ಮಾಡಲಿಲ್ಲ, ಪ್ರಸಾರ ಮಾಡ್ತಾ ಇದೆ. ಸೊ ಎಷ್ಟೋ ಜನ ಮಾಡಿದ ಪ್ರತಿಭಟನೆಗೆ ಅಂದರೆ ಕೆಲವರು ಅಲ್ಲಿ ನೇರವಾಗಿ ಹೋಗಿ ಪ್ರತಿಭಟನೆಗೆ ಭಾಗಿಯಾಗಿದ್ದರು. ಇನ್ನು ಕೆಲವರು ಒಂದು ಮನಸ್ಸಿನಲ್ಲಿ ಕೊಟ್ಟಿದ್ದರು. ಅಂದರೆ ನೇರವಾಗಿ ಹೋಗ್ಲಿಕ್ಕೆ ಆಗದೆ ಹೋದವರು ಇಲ್ಲಿಂದನೇ ಅವ್ರು ಇರೋದ್ರಿಂದನೇ ಪ್ರತಿಭಟನೆಗೆ ಭಾಗಿಯಾಗಿದ್ದರು ಅಂತಲೇ ಹೇಳ್ಬೋದು. ಸೊ ಇಷ್ಟೆಲ್ಲ ಪ್ರತಿಭಟನೆ ಆಗಿರೋದ್ರಿಂದ ಒಂದು ಬಿಸಿ ಕಾವು ಮುಟ್ಟಿದೆ. ನೆಕ್ಸ್ಟ್ ಬರೋ ಹಿಯರಿಂಗಲ್ಲಿ ಕೂಡ ಒಂದು ಕರೆಕ್ಟಾಗಿರೋ ದಾಖಲೆಯನ್ನು ಸಲ್ಲಿಸಿ ಏನೋ ಒಂದು ಕ್ಲಾರಿಟಿ ಕೊಡ್ಬೋದು ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ಇದು ಒಂದು ಒಳ್ಳೆಯ ಪಾಸಿಟಿವ್ ಬೆಳವಣಿಗೆ. ಆದಷ್ಟು ಬೇಗ ಒಂದು ಕ್ಲಾರಿಟಿ ಸಿಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಏನು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯಾರಿಗೆ ಇದು ಇನ್ಫಾರ್ಮೇಷನ್ ನೀಡಿದೆ ನೋಡಿ ಅವರಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.